ಕಳೆದ 10 ವರ್ಷದಿಂದ ಕನಿಷ್ಠ ವೇತನ ಭರಣೆ ಆಗಿಲ್ಲ. ಇವತ್ತು ಅವರ ಜೀವನಾವಶ್ಯಕ ವಸ್ತುಗಳ ಬೆಲೆ ಏರಿಕೆಯಿಂದ ಎಲ್ಲ ಕಾರ್ಮಿಕರು ಆರ್ಥಿಕ ಕಷ್ಟದಲ್ಲಿ ಕಾರ್ಮಿಕ ಸಂಘಗಳ ಊಟದಿಂದ ಕಳೆದ ಮೇ 22ನೇ ತಾರೀಕಿಗೆ ಕನಿಷ್ಠ ವೇತನ ಅಂತಿಮ ಸೂಚನೆಯನ್ನು ಹೊರಡಿಸಿ ಕನಿಷ್ಠ 24ರಿಂದ 25, 28, 30 ಸಾವಿರ ರೂಪಾಯಿ ಅವರ ಕನಿಷ್ಠ ನಿಗದಿ ಮಾಡಲಾಗಿತ್ತು. ಮತ್ತು ಬೇರೆ ಬೇರೆ ಇಲಾಖೆಯವರು ಈ ಕನಿಷ್ಠ ವೇತನವನ್ನು ಜಮಾ ಮಾಡುವ ಹಂತದಲ್ಲಿರಬೇಕಾದಾಗ ಮಾಲೀಕರ ಲಾಭಿಗೆ ಮಣಿದು ಸರ್ಕಾರ, ಮುಖ್ಯವಾಗಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಈ ಮಾಲೀಕರ ಲಾಭಿಗೆ ಮಣಿದು ಇದನ್ನು ಮರುಪರಿಶೀಲನೆ ಮಾಡಬೇಕು ಅಂತಂದೇಳಿ ಸಚಿವ ಸಂಪುಟ ಉಪಸಮಿತಿಯನ್ನು ರಚನೆ ಮಾಡಿದ್ದಾರೆ. ರಚನೆ ಮಾಡುವುದರ ಮುಖಾಂತರ ಕೋಟ್ಯಾಂತರ ಕಾರ್ಮಿಕರಿಗೆ ದ್ರೋಹ ಬಗೆದಿದ್ದಾರೆ. ಹೀಗಾಗಿ ಈ ಉಪಸಮಿತಿಯನ್ನು ರದ್ದುಗೊಳಿಸಬೇಕು, ಈಗಾಗಲೇ ಪರಿಷ್ಕರಿಸಿದಂಥ ಕನಿಷ್ಠ ವೇತನ ಜಾರಿ ಮಾಡಬೇಕು ಅನ್ನುವಂಥದ್ದು ನಮ್ಮ ಹೋರಾಟದ ಮುಖ್ಯ ಬೇಡಿಕೆಯಾಗಿದೆ. ಮಹೇಶ್ ಪತ್ತಾರ್.